Good morning friends. Today's topic is already ನಾವು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನೋಡ್ತಾ ಬರ್ತಾ ಇದ್ದು ಟೈಮ್ ಅಂಡ್ ವರ್ಕ್. ಆ ಟೈಮ್ ಅಂಡ್ ವರ್ಕ್ ಅಲ್ಲಿ ಅದು ಮುಂದುವರೆದಾಗಿ ಅದೇ ಟೈಪ್ ಅಲ್ಲಿ ಮೆಥಡ್ ಆಗಿ ಮುಂದುವರೆದು ನೋಡ್ತಾ ಹೋಗ್ತೀವಿ. ಅಂದ್ರೆ ಕೊಳವೆ ಮತ್ತು ಟ್ಯಾಂಕ್ಗಳು ಅಂದ್ರೆ ಪೈಪ್ಸ್ ಅಂಡ್ ಸ್ಟ್ರೀಮ್ಸ್ ಅಂತ. ಅಂದ್ರೆ ಇದ್ರ ಮೇಲೆ ಯಾವ ತರ ಕ್ವಶನ್ಸ್ ಅಪಿಯರ್ ಆಗುತ್ತೆ ಅಂತ ನೋಡ್ತಾ ಹೋಗೋಣ. ಪ್ರೀವಿಯಸ್ ಅಲ್ಲಿ ಟೈಮ್ ಅಂಡ್ ವರ್ಕ್ ಯಾವ ತರ ನೋಡ್ತಿದ್ವು ಅದೇ ತರ ಒಂದು ಪೈಪ್ ಮತ್ತೆ ಟ್ಯಾಂಕ್ ಮೇಲೆ ಒಂದು ಕ್ವಶನ್ಸ್ ಕೇಳ್ತಾ ಹೋಗ್ತಾರೆ. ಓಕೆ, ಇಲ್ಲಿ ನೋಡಿ, pipe A and B can fill the tank in 15 and 30 hours respectively. Pipe C can empty it in 60 hours. 60 hours empty ಮಾಡೋದಕ್ಕೆ ಎಷ್ಟು ಬೇಕು? 60 hours ಬೇಕಂತೆ. If all the three pipes are open, together, then the tank will be filled in. ಅಂದ್ರೆ ತುಂಬಕ್ಕೆ ಎಷ್ಟೊತ್ತು ಬೇಕಾದ್ರೆ ಮೂರು ಪೈಪ್ ನ ಓಪನ್ ಮಾಡಿದ್ರೆ, ಅಂದ್ರೆ ಈ ತರ ಒಂದು ಡ್ರಮ್ ಇದೆ, ಒಂದು ಟ್ಯಾಂಕ್, ಅದರಲ್ಲಿ ಇಲ್ಲೊಂದು ಇದ್ಯಾವ್ದಿರ್ಬೋದು, ಪೈಪ್ ಎ ಆಗಿರುತ್ತೆ. ಟ್ಯಾಂಕ್ ಯಾವ್ದು? ಟ್ಯಾಪ್ ಎನಾ? ಇದು ಟ್ಯಾಂಕ್ ಬಿ, ಟ್ಯಾಪ್ ಬಿ ಆಗಿರುತ್ತೆ. ಇಲ್ಲೊಂದು ಹೋಗ್ತಾ ಇದೆ, ಇದು ಸಿ ಆಗಿರುತ್ತೆ. ಹಾಗಾದ್ರೆ ಈ ಮೂರು ಅಟ್ ಎ ಟೈಮ್ ಆನ್ ಮಾಡಿದ್ರೆ ಆಗ ಎಷ್ಟೊತ್ತು? ಟ್ಯಾಪ್ ಆನ್ ಮಾಡಿದ್ರೆ ಎಷ್ಟೊತ್ತು ಬೇಕಪ್ಪ? 15 ಅವರ್ ಬೇಕಾ? ಇದಾನ್ ಮಾಡಿದ್ರೆ ಎಷ್ಟು ಬೇಕು? 30 ಅವರ್ಸ್ ಬೇಕಾ? ಇದನ್ನ ಆನ್ ಮಾಡಿದ್ರೆ ಎಷ್ಟೊತ್ತು? 60 ಅವರ್ಸ್. ಹಾಗಾದ್ರೆ ಟೋಟಲ್ ಟ್ಯಾಂಕ್ ನ ಕೆಪಾಸಿಟಿ ಏನು ಅಂತ ನೋಡೋಣ. 15, 30, 60 ಎಷ್ಟು? ಟ್ಯಾಂಕ್ ಕೆಪಾಸಿಟಿ 60 ಟ್ಯಾಂಕ್ ಕೆಪಾಸಿಟಿ 60 ಲೀಟರ್ಸ್ ಆಗುತ್ತೆ. ಹಾಗಾದ್ರೆ 60 ಲೀಟರ್ಸ್ ಆಗುತ್ತೆ. ಇದು ಎಷ್ಟೊತ್ತು ತಾಣುತ್ತಪ್ಪ? ಎಷ್ಟು? ಇದು ಹಾಗಾದ್ರೆ ತುಂಬದು ಎಷ್ಟೊತ್ತು? ತುಂಬಿಸೋದು ಎಷ್ಟೊತ್ತು? 6 ಅವರ್ಸ್. ಖಾಲಿ ಮಾಡೋದು ಎಷ್ಟೊತ್ತು? ಎಷ್ಟು? 1. ಹಾಗಾದ್ರೆ ಎಷ್ಟಾಗುತ್ತೆ? 4 + 2 + -1 ಎಷ್ಟು? 5. ಅಂದ್ರೆ 1 ಗಂಟೆಗೆ ಎಷ್ಟು ಲೀಟರ್ ತುಂಬುತ್ತೆ? ಎಷ್ಟು ತುಂಬುತ್ತೋ? 5 ಲೀಟರ್ಸ್ ಅಲ್ವಾ? ಹಾಗಾದ್ರೆ ನೋಡಿ, 5 1s 5 12s 12 ಅವರ್ಸ್ ಏನಾಗುತ್ತೆ? ಅದು ತುಂಬುವುದಕ್ಕೆ ಟೈಮ್ ತಗೊಳುತ್ತೆ, 12 ಗಂಟೆಗಳು. ಓಕೆ, ಆಪ್ಷನ್ ಸಿ. ರೈಟ್ ಡೌನ್. ಇಲ್ಲಿ ನೋಡಿ, ಪೈಪ್ ಎ ಅಂಡ್ ಪೈಪ್ ಬಿ ಕ್ಯಾನ್ ಫಿಲ್ ದ ಟ್ಯಾಂಕ್ ಇನ್ 20 and 40 hours respectively. Pipe C can be empty it in 120 hours if all the three pipes are open together, then the tank will be filled in. Okay, ಹಾಗಾದ್ರೆ ಎಷ್ಟೊತ್ತು ಬೇಕಾಗುತ್ತೆ ಅಂದ್ರೆ, ಇದೊಂದು ಟ್ಯಾಂಕ್ ಇರುತ್ತೆ. ಈ ಟ್ಯಾಂಕ್ ತುಂಬೋದಕ್ಕೆ ಇಲ್ಲೊಂದು ಟ್ಯಾಪ್ ಇರುತ್ತೆ, ಇಲ್ಲೊಂದು ಟ್ಯಾಪ್ ಇರುತ್ತೆ, ಇನ್ನೊಂದು ಟ್ಯಾಪ್ ಇಲ್ಲಿರುತ್ತಾ? ಇರ್ತದೆ. ಇದಕ್ಕೆ ಎಷ್ಟೊತ್ತು ಬೇಕಪ್ಪ? ಇದಕ್ಕೆ 20 ನಿಮಿಷ, 20 ಅವರ್ ಬೇಕು. ಇದಕ್ಕೆ 40 ಅವರ್ಸ್ ಬೇಕು. ಇದಕ್ಕೆ 120 ಅವರ್ಸ್ ಬೇಕು. ಹಾಗಾದ್ರೆ ಎಷ್ಟೊತ್ತು ಬೇಕು ಅದು ತುಂಬಿಸೋದಕ್ಕೆ ಅಂತ ಕೇಳ್ತಿದ್ದಾರೆ. ಒಂದಕ್ಕೆ ಎಗೆ ಎಷ್ಟು? 20, ಬಿಗೆ ಎಷ್ಟಪ್ಪ? 40, ಸಿಗೆ ಎಷ್ಟು? 120. ಹಾಗಾದ್ರೆ ಟೋಟಲ್ ಟ್ಯಾಂಕ್ ನ ಕೆಪಾಸಿಟಿ ಎಷ್ಟು? 120. ಎಷ್ಟೊತ್ತಾಗುತ್ತೆ? ಎಷ್ಟು ಲೀಟರ್ ತುಂಬಿಸೋದು? ಇದು 6 ಲೀಟರ್ಸ್, ಇದು 3 ಲೀಟರ್ಸ್, ಇದು 1 ಲೀಟರ್. ಅಂದ್ರೆ ತುಂಬಿಸೋದು 6 ಲೀಟರ್ ತುಂಬ್ತಾ ಇದೆ, ಪ್ಲಸ್ 3 ಲೀಟರ್ ತುಂಬ್ತಾ ಇದೆ, ಎಂಟಿ ಮಾಡ್ತಾ ಇದೆಯಲ್ವಾ, -1 ಎಷ್ಟಾಗುತ್ತೆ? 6 + 3 9, 9 + -1 8. ಹಾಗಾದ್ರೆ 8 ಲೀಟರ್ ಏನಾಗುತ್ತೆ? 1 ಗಂಟೆ ತುಂಬುತ್ತೆ. ಡಿವೈಡೆಡ್ ಬೈ 8 ಮಾಡಿ. 8 1s 18 ಎಷ್ಟು ಹೋಗುತ್ತೆ? 8 1s 8 ಎಷ್ಟು ಉಳಿತು? 40 ಉಳಿತು. 40 ಎಷ್ಟು ಹೋಗುತ್ತೆ? 5s. ಅಂದ್ರೆ 15 ಅವರ್ಸ್ ಬೇಕು. 15 ಅವರ್ಸ್. ಆಪ್ಷನ್ ಬಿ. ಎಷ್ಟು? 15 ಅವರ್ಸ್ ಬೇಕಾಗುತ್ತೆ. ಓಕೆ, ರೈಟ್ ಡೌನ್. ಓಕೆ, ಇಲ್ಲಿ ನೋಡಿ, ಪೈಪ್ ಎ ಬಿ ಕ್ಯಾನ್ ಫಿಲ್ ಎ ಟ್ಯಾಂಕ್ ಇನ್ X minutes and 90 minutes respectively. If both the pipes are working together, then fill with the tank in 4 minutes.
ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂದ್ರೆ ಏನ್ ಹೇಳ್ತಿದ್ರೆ ಎಕ್ಸ್ ಅನ್ನೋದೊಂದು ನಲ್ಲಿ ಇರುತ್ತೆ ಟ್ಯಾಪ್, ಅದು ತುಂಬಕ್ಕೆ ಎಷ್ಟೊತ್ತು ಬೇಕು ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ರು. ನೆಕ್ಸ್ಟ್ ವೈ ಅನ್ನೋದು ಒಂದು ಟ್ಯಾಪ್ ಇರುತ್ತೆ, ಅದು ತುಂಬಸಕ್ಕೆ ಎಷ್ಟೊತ್ತು ಬೇಕಂತೆ 20 ಮಿನಿಟ್ಸ್ ಬೇಕು ಅಂತ ಹೇಳ್ತಿದ್ರು. ಇಲ್ಲಿ ನೀವ್ ಏನ್ ಗೊತ್ತಿರ್ಬೇಕು, ಇವೆರಡು ತುಂಬಸೋದ ಖಾಲಿ ಮಾಡೋದ ಅಂತ ಗೊತ್ತಿರ್ಬೇಕು. ಎಕ್ಸ್ ಅನ್ ಫಿಲ್ ಮಾಡದ, ವೈ ಖಾಲಿ ಮಾಡದ, ಎರಡು ತುಂಬೋದಿಲ್ಲ ನೋಡ್ರು. ಆಮೇಲೆ ನೆಕ್ಸ್ಟ್ ಏನ್ ಹೇಳ್ತಾರೆ, ಇವೆರಡು ಆನ್ ಮಾಡ್ತಾರಂತೆ ಎಕ್ಸ್ ಪ್ಲಸ್ ವೈ, ಎರಡು ಆನ್ ಮಾಡಿದ್ರೆ ಎಷ್ಟೊತ್ತು 4 ಮಿನಿಟ್ಸ್ ಸಾಕಂತೆ ಅಲ್ವಾ. ಹಾಗಾದ್ರೆ ಟೋಟಲ್ ವಾಟ್ ಇಸ್ ದ ಡ್ರಮ್ ಕೆಪಾಸಿಟಿ, ಟ್ಯಾಂಕ್ ಕೆಪಾಸಿಟಿ 20 ಲೀಟರ್ಸ್. ಎಷ್ಟೊತ್ತು ಬೇಕಿದು, 1 ಲೀಟರ್ ತುಂಬುತ್ತಾ, ಇದು 5 ಲೀಟರ್ಸ್ ತುಂಬುತ್ತೆ. ಹಾಗಾದ್ರೆ ಇಲ್ಲಿ ನಿನ್ಗೆ ಏನ್ ಗೊತ್ತು, ವೈ ಬೇಕು, ವೈ ಬೇಕಾ ಎಕ್ಸ್ ಬೇಕಾ, ಎಕ್ಸ್ ಬೇಕು. ಇಲ್ಲಿ ಆಲ್ರೆಡಿ ನನ್ಗೆ ಗೊತ್ತು ವೈ, ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಎಷ್ಟು ಬಂತು 5 ಅಲ್ವಾ, ಎಕ್ಸ್ ಪ್ಲಸ್ ವೈ ಎಷ್ಟು 1 ಇಸ್ ಈಕ್ವಲ್ ಟು 5 ಇಂದ ಸಿಂಪ್ಲಿಫೈ ಮಾಡಿದ್ರೆ ಎಷ್ಟು, ಇದನ್ನ ಇದು ಕಳ್ಸಿದ್ರೆ ಎಕ್ಸ್ ಎಷ್ಟು ಬರುತ್ತೆ, ಎಕ್ಸ್ ಎಷ್ಟು ವ್ಯಾಲ್ಯೂ 4. ಹಾಗಾದ್ರೆ 20 ಡಿವೈಡೆಡ್ ಬೈ 4 ಮಾಡಿ, 4 1s 5s, ಹಾಗಾದ್ರೆ 5 ಅವರ್ಸ್. ಎಕ್ಸ್ ಗೆ ಎಷ್ಟು ಅವರ್ಸ್ ಬೇಕಾಗುತ್ತೆ, 5 ಅವರ್ಸ್ ಬೇಕಾಗುತ್ತೆ. ಓಕೆ, ಆಪ್ಷನ್ ಎ ಇಲ್ಲಿ ಆಯ್ತಾ. ಓಕೆ, ನೆಕ್ಸ್ಟ್ ಕ್ವಶನ್. Pipe, 2 pipes R and S can filling the tank in X minutes and 8 minutes respectively. If both the pipes are working together, then they fill the tank in 6 minutes. Find out the value of X. ಅಂದ್ರೆ ಏನ್ ಹೇಳ್ತಿದೆ, ಎರಡು ಟ್ಯಾಂಕ್, ಎರಡು ಪೈಪ್ ಇರುತ್ತೆ, ಒಂದು ಎಕ್ಸ್ ಅನ್ನೋದಿರುತ್ತೆ, ಅದು ತುಂಬಾ ಎಷ್ಟೊತ್ತು ಅಂತ ನನ್ಗೆ ಗೊತ್ತಿಲ್ಲ, ಅದನ್ನ ಫೈಂಡ್ ಔಟ್ ಮಾಡಿ. ವೈ ಅನ್ನೋದಿರುತ್ತೆ, ಆ ವೈ ಅನ್ನೋದು 8 ನಿಮಿಷ ಸಾಕಾಗುತ್ತಂತೆ, 8 ನಿಮಿಷ ಸಾಕಾಗುತ್ತಂತೆ. ಸಾರಿ, ಆರ್ ಎಸ್ ಅಲ್ವಾ ಇದು, ಆರ್ ಮತ್ತೆ ಎಸ್ ಅಂತ ಇರುತ್ತೆ. ಹಾಗಾದ್ರೆ ಆರ್ ಎಸ್ ನ ಎರಡನ್ನು ಜೊತೆಗೆ ಆನ್ ಮಾಡಿದಾಗ, ಆರ್ ಎಸ್ ಎರಡು ಜೊತೆಗೆ ಆನ್ ಮಾಡಿದಾಗ ಏನಾಗುತ್ತೆ, 6 ಮಿನಿಟ್ಸ್ ಸಾಕಾಗುತ್ತಂತೆ ತುಂಬೋದಕ್ಕೆ. ಹಾಗಾದ್ರೆ ಆ ಡ್ರಮ್ ನ ಕೆಪಾಸಿಟಿ ಎಷ್ಟಪ್ಪ ಇವೆರಡದು, ಎಷ್ಟು 24. ಹಾಗಾದ್ರೆ ಇದು ಎಷ್ಟು ಲೀಟರ್ ತುಂಬಿಸುತ್ತೆ, 3 ಲೀಟರ್ ತುಂಬಿಸುತ್ತೆ. ಇದೆಷ್ಟು ಲೀಟರ್ ತುಂಬುತ್ತೆ, 4 ಲೀಟರ್ಸ್ ತುಂಬಿಸುತ್ತೆ. ಹಾಗಾದ್ರೆ 4 ಲೀಟರ್ಸ್ ತುಂಬಿಸಿದ್ರೆ ಆರ್ ಎಷ್ಟು ಲೀಟರ್ ತುಂಬುತ್ತೆ ನೋಡ್ರ, ಆರ್ ಪ್ಲಸ್ ಎಸ್ ಅಲ್ವನ್ರ ಈಸ್ಕ್ವಲ್ ಟು 4 ಲೀಟರ್ ತುಂಬ್ತಾ ಇದೆ. ಎಸ್ ಲೀಟರ್ ಎಷ್ಟು ತುಂಬುತ್ತಾ ಇದೆ, 3 ಭಾಗ ಅಲ್ವ. ಆರ್ ಪ್ಲಸ್ 3 ಈಸ್ಕ್ವಲ್ ಟು 4, ಆರ್ ಇಸ್ ಈಕ್ವಲ್ ಟು 3 ಮೈನಸ್ ಸಾರಿ ಎಸ್ ಎಸ್ ಇಸ್ ಈಕ್ವಲ್ ಟು R is equal to 4 minus 3 ಎಷ್ಟಾಗುತ್ತೆ, R is equal to 1. ಅಂದ್ರೆ R ಗೆ ಎಷ್ಟು ಭಾಗ 1 ಇಂದ ಡಿವೈಡ್ ಮಾಡಿ ಎಷ್ಟಾಗುತ್ತೆ 24 ಅವರ್ಸ್. ಯಾರಿಗೆ ಬೇಕು 24 ಮಿನಿಟ್ಸ್ ಆಯ್ತಣ್ಣ, ಹೊಡಿಬೇಡ. 24 ಮಿನಿಟ್ಸ್ ಆಪ್ಷನ್ ಎ ರೈಟ್. ಓಕೆ, ಇಲ್ಲಿ ನೋಡಿ, a tap can fill the tank completely in 8 hours. ಓಕೆನಾ, ಅಂದ್ರೆ ಒಂದು ಟ್ಯಾಂಕ್ ಅನ್ನ ತುಂಬಕ್ಕೆ 8 ಗಂಟೆ ಬೇಕಾಗುತ್ತೆ. ಬಟ್ ಡ್ಯೂ ಟು ದಿ ಲೀಕೇಜ್ ಇನ್ ದಿ ಟ್ಯಾಂಕ್, it takes 16 hours. What time will be taken to empty the tank due to the leakage? ಓಕೆನಾ, ಅಂದ್ರೆ ಏನ್ ಟ್ಯಾಪ್ ಏನಾಗುತ್ತೆ 8 ಅವರು ತುಂಬಕ್ ಬೇಕಾಗುತ್ತೆ, 16 ಅವರ್ ಏನಾಗುತ್ತೆ ಲೀಕೇಜ್ ಅಲ್ಲಿ ತುಂಬುತ್ತೆ. ಡ್ಯೂ ಟು ದಿ ಲೀಕೇಜ್ ಇಟ್ ವಿಲ್ ಟೇಕ್ ಟು 16 ಅವರ್ ಎಂಟಿ ಮಾಡಕ್ಕೆ 16 ಅವರ್. ಹಾಗಾದ್ರೆ ಎಷ್ಟು, ವಾಟ್ ಇಸ್ ದ ಡ್ರಮ್ ಕೆಪಾಸಿಟಿ, ಎಷ್ಟು 2 ಹಾಗಾದ್ರೆ ಎಷ್ಟು ಲೀಟ್ರು, ಎಷ್ಟಪ್ಪ ಖಾಲಿ ಮಾಡುತ್ತೆ 1. ಹಾಗಾದ್ರೆ 16 ಅವರ್ಸ್ ಬೇಕಾಗುತ್ತಾ, 16 ಅವರ್ಸ್ ಬೇಕಾಗುತ್ತಾ. ಆ 16 ಅವರ್ಸ್ ಅಂದ್ರೆ ಎಷ್ಟು ನಿಮಿಷ, 16 ಇಂಟು 6 ಎಷ್ಟು 16 ಇಂಟು 6 90, 960 ಮಿನಿಟ್ಸ್. ಆಪ್ಷನ್ ಎ 960 minutes. Okay, right now.
Okay, ಇಲ್ಲಿ ನೋಡಿ, a tap can fill a tank completely in 1 hour 10 minutes, but due to the leakage in the tank it takes 1 hour 45 minutes. What time will be taken to empty the tank due to the leakage? ಅಂದ್ರೆ ಅದು ನೀರು ತುಂಬಸಕ್ಕೆ ಎಷ್ಟೊತ್ತು ಬೇಕಂತೆ, ಫಿಲ್ ಮಾಡಕ್ಕೆ ಎಷ್ಟು ಬೇಕು? 1 hour 10 minutes. ಎಂಟಿ ಮಾಡೋದಕ್ಕೆ ಅಂದ್ರೆ ಲೀಕೇಜ್ ಇಂದ ಎಂಟಿ ಆಗೋದಕ್ಕೆ ಎಷ್ಟೊತ್ತು ಬೇಕಂತೆ? 1 hour 45 minutes. ಹಾಗಾದ್ರೆ ಇಲ್ಲಿ 1 hour ಮತ್ತೆ ಮಿನಿಟ್ಸ್ ಎಲ್ಲ ಕೊಟ್ಟಿರೋದ್ರಿಂದ ನಿಮಗೆ ಟೋಟಲ್ ಡ್ರಮ್ ಕೆಪಾಸಿಟಿ ಫೈಂಡ್ ಔಟ್ ಮಾಡಕ್ ಆಗುತ್ತಾ? ಅದಕ್ಕೆ ವಾಂಟ್ ಟು ಕನ್ವರ್ಟ್ ಇಂಟು ಮಿನಿಟ್ಸ್. ಎಷ್ಟು ಮಿನಿಟ್ಸ್ ಅಂದ್ರೆ 70, ಇದು 105. ಓಕೆ, ಇದರ ಎಲ್ಸಿಎಂ ಏನು ಸರ್? ಒಂದ್ ಸ್ವಲ್ಪ ನೋಡೋದು ದೊಡ್ಡ ನಂಬರ್ ಐತೆ ಅಂದ್ಬಿಟ್ಟು ನೀವು ಎಲ್ಸಿಎಂ ಮೆಥಡ್ ಹೋಗ್ಬೇಡಿ. ದೊಡ್ಡ ನಂಬರ್ ಯಾವ್ದಪ್ಪ ಇದರಲ್ಲಿ? 105 ಅಲ್ವಾ? 105 ಇಂಟು 210. 7 ಇಂದ ಡಿವೈಡ್ ಆಗುತ್ತೆ ಅಷ್ಟು ನೋಡಿ. ಆಗ್ತಿದ್ಯಾ? ಅಷ್ಟೇ. ನೀವು ಅದಕ್ಕೆಲ್ಲ ಏನ್ ಮಾಡಿದಿರಾ? ಎಷ್ಟೊಂದು ನಾನು ನೋಡಿದ ಪ್ರಕಾರ 7 into 105, 5 ಇಂದ ಒಂದ್ಸತಿ ಮಾಡೋದು, ತಿರ್ಗಾ ಒಂದ್ರಿಂದ. ಯಾಕೆ ಬೇಕಪ್ಪ? ಬೇಕಾ? ನಾನು ಅವತ್ತೇ ಹೇಳಿದೀನಿ, ದೊಡ್ಡ ಸಂಖ್ಯೆ ಯಾವ್ದಿರುತ್ತೆ ಅದು ಫಸ್ಟ್ ಒಂದ್ಸತಿ ಮಲ್ಟಿಪಲ್ ಮಾಡಿ ನೋಡಿ, ಆಗುತ್ತಾ? ಇನ್ನೊಂದ್ 2-3 ಟ್ರೈ ಮಾಡ್ರೆ ಅಲ್ಲೇ ಗೊತ್ತಾಗುತ್ತೆ. ನೀವು ಟ್ರೈ ಮಾಡಲ್ಲ, ಈಸಿ ಮೆಥಡ್ ಮಾಡಿ ಅಂದ್ರೆ ಈಸಿ ಮಾಡಲ್ಲ ಸರ್, ನಾನು ಕಷ್ಟದ್ದೇ ಮಾಡ್ಬೇಕು. ಮಾಡಲ್ಲ. 210 ಲೀಟರ್ಸ್ ಅನ್ನ ಹಾಗಾದ್ರೆ ಇದು ಎಷ್ಟು? 7 3s ಅಂದ್ರೆ 30 ಹಾಗಾದ್ರೆ ಇದೆಷ್ಟು? 2 ಲೀಟರ್ಸ್. ಅಂದ್ರೆ ಖಾಲಿ ಮಾಡ್ತಾ ಇರೋದು ಎಷ್ಟು ಲೀಟರ್? 2 ಲೀಟರ್ಸ್. ಟೋಟಲ್ ಎಷ್ಟು ಖಾಲಿ ಮಾಡುತ್ತೆ? 1 ಭಾಗ ಅಲ್ವಾ ಉಳ್ಕೊಳ್ಳೋದು. 210 hours ಅಲ್ಲಿ 210 hours ನ ಏನ್ ಹೇಳ್ಬೇಕು? ಮಿನಿಟ್ಸ್ ಅಲ್ಲಿ ಹೇಳ್ಬೇಕಂತೆ. ಹಾಗಾದ್ರೆ 1 hour ಅಂದ್ರೆ ಎಷ್ಟು? 60 ಡಿವೈಡೆಡ್ ಬೈ 60 ಮಾಡಿ. 60 ones 16 ಇದು 16 ಇಂದ ಎಷ್ಟು ಸರಿ ಹೋದ್ರು? 16 ಎಷ್ಟು ಉಳಿತು? ಎಷ್ಟು ಉಳಿತಾ ಇತ್ತು ಅದೇ ಹೇಳಿ. 16 ಇಂದ 60 ನೋಡ್ರ, 1 0 0 ಕ್ಯಾನ್ಸಲ್. 6 ಇಂದ ಎಷ್ಟು? 6 3s 18. ಎಷ್ಟು ಉಳಿತು? 3 ಉಳಿತಾ? 3 ಉಳಿತನ್ರ. 3 hours ಅಂತ ಗೊತ್ತಾಯ್ತಾ? 3 ಬಂತು, 3 hours. ಹಾಗಾದ್ರೆ ಇನ್ನು ಎಷ್ಟು ಉಳಿತಾ ಇದೆ ಇಲ್ಲಿ? 30 ಉಳಿತಿದೆ. ಹಾಗಾದ್ರೆ ಅದೇ 30 minutes. ಆನ್ಸರ್ 3 hours 30 minutes. ಓಕೆನಾ? ಇದನ್ನ ಸಿಂಪ್ಲಿಫೈ ಮಾಡ್ತೀರಲ್ವಾ, ಎಕ್ಸಾಕ್ಟ್ ಆಗಿ ಎಷ್ಟು ಡಿವೈಡ್ ಆಗುತ್ತೆ ಮಾಡಿ. ಎಷ್ಟು ಡಿವೈಡ್ ಆಗ್ತಿದೆ? 3 ಬಂತು, ಉಳಿದಿದೆ ಎಷ್ಟು ಬಂತು ಅದೇ ಮಿನಿಟ್ಸ್. ಓಕೆ, ಆಪ್ಷನ್ 3 hours 30 minutes, ಆಪ್ಷನ್ ಬಿ. ಓಕೆ, ರೈಟ್ ಡೌನ್. ಓಕೆ, ಇಲ್ಲಿ ನೋಡಿ, a tap can fill a tank completely in 2 hours, but due to the leakage that takes it 2 hours 40 minutes. What time will be taken to empty the tank due to the leakage? ಓಕೆನಾ? ಅಂದ್ರೆ ಇಲ್ಲೇನ್ ಹೇಳ್ತೀವಿ, ಲೀಕೇಜ್ ಆಗೋದ್ರಿಂದ ಎಷ್ಟು ಬೇಕು ಅಂತ ಹೇಳ್ತಿದ್ದಾರೆ. ಇಲ್ಲಿ ನೋಡಿ, ಫಿಲ್ ಮಾಡೋದಕ್ಕೆ ಅಂದ್ರೆ ಲೀಕೇಜ್, ವಿತೌಟ್ ಲೀಕೇಜ್ ಫಿಲ್ ಮಾಡೋದಕ್ಕೆ ಎಷ್ಟೊತ್ತು ಬೇಕಂತೆ? 2 hours ಬೇಕು. ವಿತ್ ಲೀಕೇಜ್ ಫಿಲ್ ಮಾಡೋದಕ್ಕೆ ಎಷ್ಟೊತ್ತು ಬೇಕು? 2 hours 40 minutes ಬೇಕು. ಹಾಗಾದ್ರೆ ಟೋಟಲ್ ಮಿನಿಟ್ಸ್ ಕನ್ವರ್ಟ್ ಮಾಡ್ಬಿಡಿ. 120 minutes ಇವರು 160 minutes ಆಯ್ತು. ಹಾಗಾದ್ರೆ ನಮ್ಗೆ ಏನ್ ಬೇಕಿರೋದು? ಬರೀ ಲೀಕೇಜ್ ಅಂದ್ರೆ ಎಂಟಿ ಮಾಡೋದಕ್ಕೆ, ಲೀಕೇಜ್ ಇಂದ ಎಂಟಿ ಮಾಡೋದಕ್ಕೆ. ಓಕೆನಾ? ಎಷ್ಟು ಭಾಗ ಲೀಕೇಜ್ ಆಗ್ತಿದೆ ಅಂತ ನೋಡ್ಬೇಕೀಗ. ಫಾರ್ಮುಲಾ ಮಾಡಿ, ಫಿಲ್, ಓಕೆನಾ, ಇಂಟು ಲೀಕೇಜ್ ಫಿಲ್, ಓಕೆನಾ, ಡಿವೈಡೆಡ್ ಬೈ ಲೀಕೇಜ್ ಫಿಲ್ ಮೈನಸ್ ಫಿಲ್.
ಇಸ್ ಈಕ್ವಲ್ ಟು ಎಂಟಿ ಬರುತ್ತೆ ನಿಮಗೆ. ಓಕೆ, ಫಿಲ್ ಮಾಡಕ್ಕೆ ಎಷ್ಟು ಹೊತ್ತಪ್ಪ? 120 ಇಂಟು 160 ಡಿವೈಡೆಡ್ ಬೈ 160 ಮೈನಸ್ 120. ಪ್ರೀವಿಯಸ್ ಮೆಥಡ್ ಅಲ್ಲೂ ಸಾಲ್ವ್ ಮಾಡ್ಬೋದು, ಈ ಮೆಥಡ್ ಅಲ್ಲಿ ಸಾಲ್ವ್ ಮಾಡೋದು. ಇನ್ನೊಂದು ಮೆಥಡ್ ಹೇಳ್ತಾ ಇದ್ದೀನಿ ನಿಮಗೆ. 120 ಇಂಟು 60 ಮೈನಸ್ ಮಾಡಿದ್ರೆ ಎಷ್ಟು? 40ನಾ? 40 ಇಂದ ಡಿವೈಡ್ ಮಾಡೋಣ. 4 1s 4 4s ಅಲ್ವಾ? 44 12 4s ಎಷ್ಟು? 4 6 ಅಲ್ವಾ? ಕರೆಕ್ಟ್ ಅಲ್ವಾ? 12 4s ಎಷ್ಟು? 48 ಅಂದ್ರೆ 480. ಹಾಗಾದ್ರೆ ನಮ್ಗೆ ಏನ್ ಸಿಕ್ತಿದೆ? 480 ಸಿಗ್ತಾ ಇದೆ. 480 ಮಿನಿಟ್ಸ್ ಸಿಗ್ತಾ ಇದೆ. ಆ 480 ಮಿನಿಟ್ಸ್ ನಾವೇ ಏನ್ ಹೇಳಿದಾರೆ ಆನ್ಸರ್ ಅವರು? ಅವರ್ಸ್ ಅಲ್ಲಿ ಹೇಳಿದ್ದಾರೆ. ಅವರ್ಸ್ ಕನ್ವರ್ಟ್ ಮಾಡ್ತೀನಿ ಅಂದ್ರೆ 480 ಡಿವೈಡೆಡ್ ಬೈ 60. 6 ಇಂದ ಎಷ್ಟು ಹೋಗುತ್ತಪ್ಪ? 60 ಇಂದ 60 6 8s 48 1 0. ಹಾಗಾದ್ರೆ ಎಷ್ಟು ಅವರ್ಸ್ ಬೇಕು? 8 ಅವರ್ಸ್ ಬೇಕು ಅಷ್ಟೇ. 8 ಅವರ್ಸ್. ಆಪ್ಷನ್ ಬಿ. ಓಕೆ, ರೈಟ್ ಡೌನ್. ಓಕೆ, ಇಲ್ಲಿ ನೋಡಿ, 2 pipes X and Y can fill the gas tank in 30 and 45 minutes respectively. There is an outlet Z. If all the 3 pipes are used together, then the tank gets filled in 20 minutes. How much time will be taken Z to empty the tank completely? ಅಂದ್ರೆ ನಮ್ಮ ಹತ್ರ ಯಾವ ಪೈಪ್ಸ್ ಇದೆ ಅಂತ? X ಇದೆ, ನೆಕ್ಸ್ಟ್ Y ಇದೆ, ನೆಕ್ಸ್ಟ್ Z ಇದೆ. ನೆಕ್ಸ್ಟ್ 3 ಒಟ್ಟಿಗೆ ಕೆಲಸನ ಮಾಡುತ್ತೆ ಅಲ್ವಾ? ಇಸ್ ಈಕ್ವಲ್ X ಏನ್ ಹೇಳುತ್ತೆ? ನನಗೆ 30 ನಿಮಿಷ ಕೊಡಿ ಸಾಕು, ನಾನು ತುಂಬಿಸ್ತೀನಿ ಅಂತ ಹೇಳುತ್ತೆ. Y ಏನ್ ಹೇಳುತ್ತೆ? 45 ಮಿನಿಟ್ಸ್ ಕೊಡಿ, ನಾನು ತುಂಬಿಸ್ಬಿಡ್ತೀನಿ ಅಂತ ಹೇಳುತ್ತೆ. Z ನ ಎಷ್ಟು ಅಂತ ಹೇಳ್ತಿಲ್ಲ. ಆ ಮೂರನ್ನ ಒಟ್ಟಿಗೆ ಆನ್ ಮಾಡಿದ್ರೆ X ಪ್ಲಸ್ Y ಏನು? ತುಂಬೋದು. X ಏನು ತುಂಬೋದು, Y ತುಂಬೋದು. Z ಏನು? ಏನ್ರ ಖಾಲಿ ಮಾಡೋದು. ಎಷ್ಟೊತ್ತು ಬೇಕು ಅದಕ್ಕೆ ಖಾಲಿ ಮಾಡ್ಕೊಂಡು ಎಲ್ಲ ಮೂರು ಮಾಡಿದ್ರೆ 20 ಮಿನಿಟ್ಸ್. ಆದ್ರೆ ಡ್ರಮ್ ನ ಕೆಪಾಸಿಟಿ ಎಷ್ಟು? 180 ಲೀಟರ್ಸ್. ಇದು ಎಷ್ಟೊತ್ತು ಬೇಕು ಹೇಳಿ? ಎಷ್ಟೊತ್ತು ಬೇಕಪ್ಪ? 6 ಲೀಟರ್ಸ್. ಇದು 9 ಲೀಟರ್ಸ್. ಹಾಗಾದ್ರೆ ಟೋಟಲ್ ಅದಕ್ಕೆ ಎಷ್ಟೊತ್ತು ಬೇಕು? 9 ಲೀಟರ್. ಇವೆರಡೇನು ತುಂಬಿಸತ್ತಾನೆ? ಎರಡು ಆಡ್ ಮಾಡಿ. 10 ಮೈನಸ್ 9 ಅಂದ್ರೆ ಎಷ್ಟು? ಒನ್ ಯಾರ್ದು? ಝೆಡ್ದು 1 ಲೀಟರ್ ಬಂತು. ಹಾಗಾದ್ರೆ ಡಿವೈಡೆಡ್ ಬೈ 1 ಅಂದ್ರೆ 180. ಆಪ್ಷನ್ ಮಿನಿಟ್ಸ್ ಅಲ್ಲೇ ಕೊಟ್ಬಿಟ್ಟಿದ್ದಾರೆ. ಆಪ್ಷನ್ ಡಿ 180 ಮಿನಿಟ್ಸ್. ಝೆಡ್ಗೆ ಎಷ್ಟೊತ್ತು ಬೇಕಂತಪ್ಪ? 180 ನಿಮಿಷ ಬೇಕು. ಅವರ್ಸ್ ಅಲ್ಲಿ ಹೇಳ್ತೀನಿ ಅಂದ್ರೆ 3 ಅವರ್ಸ್ ಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ಕೊಡೋಣ. ರೈಟ್. ಓಕೆ, ಇಲ್ಲಿ ನೋಡಿ, 2 pipes P and Q can fill a gas in 50 and 40 minutes respectively. There is an outlet R. If all the 3 pipes are used together, then the tank gets full in 25 minutes. How much time will taken R to empty the tank completely? ಅಂದ್ರೆ ಏನ್ ಹೇಳ್ತಾ ಇದ್ದಾರೆ? P ಅನ್ನೋದು ಒಂದು ಪೈಪ್ ಇರುತ್ತೆ, Q ಅನ್ನೋದು ಒಂದು ಪೈಪ್ ಇರುತ್ತೆ. ಹಾಗಾದ್ರೆ P ಅನ್ನೋದು ತುಂಬಿಸಕ್ಕೆ ಎಷ್ಟೊತ್ತ ಬೇಕಂದ್ರೆ 50 ಮಿನಿಟ್ಸ್ ಬೇಕು. Q ಅನ್ನೋದಕ್ಕೆ 40 ಮಿನಿಟ್ಸ್ ಬೇಕಾಗುತ್ತಂತೆ. ಹಾಗಾದ್ರೆ ದೇರ್ ಈಸ್ ಎ ಔಟ್ಲೆಟ್ ಆಫ್ ಆರ್. ಆರ್ ಅನ್ನೋದು ಔಟ್ಲೆಟ್ ಅಂದ್ರೆ ಖಾಲಿ ಮಾಡೋದು ಔಟ್ಲೆಟ್. ಇಫ್ ಆಲ್ 3 pipes are used together to then the tank get fill in 25 minutes. ಅಂದ್ರೆ ಮೂರನ್ನು ಆನ್ ಮಾಡ್ಕೊಂತಾರಂತೆ. ಪಿನು ಆನ್ ಮಾಡ್ತಾರೆ, ಕ್ಯೂನು ಆನ್ ಮಾಡ್ತಾರೆ. ಆದ್ರೆ ಆರ್ ಖಾಲಿ ಮಾಡೋದು ಆನ್ ಮಾಡೋದು ಎಲ್ಲ ಆನ್ ಮಾಡಿದ್ರೆ ಎಷ್ಟೊತ್ತಾಗುತ್ತಂತಪ್ಪ? 25 ನಿಮಿಷ ಸಾಕಂತೆ. ಹಾಗಾದ್ರೆ ಡ್ರಮ್ ನ ಕೆಪಾಸಿಟಿ ಎಷ್ಟು?
ಈಗ ಚಿಕ್ಕ ನಂಬರ್ ಇದ್ರಲ್ಲಿ ದೊಡ್ಡ ನಂಬರ್ ಯಾವ್ದು ಎಷ್ಟು 50 50 ಇಂಟು 2 ಮಾಡಿದ್ರೆ 100 ಇದಾಗ್ತಿದ್ಯಾ ಇಂಟು 2 200 14 ಆಗುತ್ತೆ 25 ಆಗುತ್ತೆ ಹಾಗಾದ್ರೆ ಎಷ್ಟು ಡ್ರಮ್ನ ಕೆಪಾಸಿಟಿ 200 ಲೀಟರ್ಸ್ ಹಾಗಾದ್ರೆ ಇದು ಎಷ್ಟು ಲೀಟರ್ ತುಂಬಿಸುತ್ತೆ 4 ಇದು ಎಷ್ಟು ಲೀಟರ್ ತುಂಬಿಸುತ್ತೆ 5 ಇದು 8 ಲೀಟರ್ಸ್ ಹಾಗಾದ್ರೆ ತುಂಬಿಸೋದು ಎಷ್ಟು ಲೀಟರ್ 9 ಲೀಟರ್ಸ್ ಖಾಲಿ ಇದು ಒಟ್ಟು ಸೇರಿ ಖಾಲಿ ಮಾಡೋದು ಸೇರಿದ್ರೆ ಖಾಲಿ ಮಾಡೋದು ಎಷ್ಟು ಲೀಟರ್ 1 ಲೀಟರ್ ಇದು 3 ಸೇರಿದ್ರೆ 8 ಲೀಟರ್ ತುಂಬುತ್ತೆ ಇಲ್ಲಿ 9 ಲೀಟರ್ ತುಂಬಬೇಕಾಯ್ತು 8 ಲೀಟರ್ ತುಂಬತಾ ಐತೆ ಅಂದ್ರೆ ಏನ್ ಕಾರಣ 1 ಲೀಟರ್ ಖಾಲಿ ಮಾಡ್ತಾ ಐತೆ ಆ 1 ಲೀಟರ್ ಇಂದ ಡಿವೈಡ್ ಮಾಡಿ ಎಷ್ಟು ಲೀಟರ್ ಆವಾಗ 200 ಮಿನಿಟ್ಸ್ ಬೇಕಾಗುತ್ತೆ ಆಪ್ಷನ್ ಇದೆ 200 ಮಿನಿಟ್ಸ್ ಆಪ್ಷನ್ ಸಿ 200 ಮಿನಿಟ್ಸ್ ಓಕೆ ನೆಕ್ಸ್ಟ್ ಕ್ವಶನ್ ಆಫ್ ದಿ ಡೇ ಇವತ್ತಿನ ಕ್ವಶನ್ ನೋಡಿ ಇದರಲ್ಲಿ ಯಾವ ತರ ಇರುತ್ತೆ ಅದನ್ನ ಟ್ರೈ ಮಾಡಿ ಕ್ವಶನ್ ಆಫ್ ದಿ ಡೇ ಈ ಆನ್ಸರ್ ನ ಕಮೆಂಟ್ ಸೆಕ್ಷನ್ ಮಾಡಿ ಅದಾದ್ಮೇಲೆ ಅಂಡ್ ದೆನ್ ನಾಳೆ ಕ್ಲಾಸ್ ಅಲ್ಲಿ ಈ ಕ್ವಶನ್ ನ ಸಾಲ್ವ್ ಮಾಡ್ತೀವಿ ಓಕೆ ಥ್ಯಾಂಕ್ ಯು ಅಂಡ್ ಥ್ಯಾಂಕ್ ಯು ಫಾರ್ ದ ವಾಚಿಂಗ್